ಪ್ರಶ್ನೆ 1 ಟಿಕೆಡಿಎಲ್ ವಿಸ್ತೃತ ರೂಪ ಎ ಡಿಜಿಟಲ್ ಗ್ರಂಥಾಲಯ ಡಿಜಿಟಲ್ ಲೈಬ್ರರಿ ಬಿ ಡ್ರೈವಿಂಗ್ ಲೈಸೆನ್ಸ್ ಸಿ ವಿತರಣಾ ಪಟ್ಟಿ ಡಿ ಇವುಗಳಲ್ಲಿ ಯಾವುದು ಅಲ್ಲ ಸರಿಯಾದ ಉತ್ತರ ಎ ಡಿಜಿಟಲ್ ಗ್ರಂಥಾಲಯ ಡಿಜಿಟಲ್ ಲೈಬ್ರರಿ ಪ್ರಶ್ನೆ 2 ಕೆಳಗಿನವುಗಳಲ್ಲಿ ಯಾವುದು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಎ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಬಿ ವಿಶ್ವ ಆರೋಗ್ಯ ಸಂಸ್ಥೆ ಸಿ ಯುನೈಟೆಡ್ ನೇಷನ್ಸ್ ಪರಿಸರ ಕಾರ್ಯಕ್ರಮ ಡಿ ವಿಶ್ವಾಹಾರ ಕಾರ್ಯಕ್ರಮ ಸರಿಯಾದ ಉತ್ತರ ಎ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಪ್ರಶ್ನೆ 3 ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ ಕ್ಸರ್ ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿದೆ ಎ ಸಮರ್ಥನೀಯ ಪುನರ್ವಸತಿ ಬಿ ಸರಳೀಕೃತ ನೋಂದಣಿ ಸಿ ಸಾಮಾಜಿಕ ಜವಾಬ್ದಾರಿ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಸಿ ಸಾಮಾಜಿಕ ಜವಾಬ್ದಾರಿ ಪ್ರಶ್ನೆ 4 BS2 BS3 BS4 ಮತ್ತು BS6 ಇವುಗಳು ಎ ಹೊರಸೂಸುವಿಕೆಯ ಮಾನದಂಡಗಳು ಬಿ ಸ್ವದೇಶಿ ಕ್ಷಿಪಣಿಗಳು ಸಿ ಜಿಯೋಸಿಂಕ್ರೋನಸ್ ಉಪಗ್ರಹಗಳು ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಎ ಹೊರಸೂಸುವಿಕೆಯ ಮಾನದಂಡಗಳು ಪ್ರಶ್ನೆ 5 ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತದೆ ಎ ಉತ್ತರ ಪ್ರದೇಶ ಬಿ ಅಸ್ಸಾಂ ಸಿ ಕರ್ನಾಟಕ ಡಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಎ ಉತ್ತರ ಪ್ರದೇಶ ಪ್ರಶ್ನೆ 6 ತಪ್ಪಾಗಿರುವುದನ್ನು ಆರಿಸಿ ಎ ಪಟ್ಟದಕಲ್ಲು ಚಾಲುಕ್ಯ ವಂಶ ಬಿ ಬೇಲೂರು ಮತ್ತು ಹಳೇಬೀಡು ಹೊಯ್ಸಳ ಸಿ ವಂಶ ಕಲ್ಲಿನ ರಥ ಹಂಪಿ ವಿಜಯನಗರ ಸಾಮ್ರಾಜ್ಯ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಪ್ರಶ್ನೆ 7 ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ ಎ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಮನುಷ್ಯರ ಸೇವೆ ದೇವರ ಸೇವೆಯಾಗಿದೆ ಬಿ ರಾಷ್ಟ್ರೀಯ ಸಾಮಾಜಿಕ ಸೇವೆ ನಾನಲ್ಲ ಆದರೆ ನೀವು ಸಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಏಕತೆ ಮತ್ತು ಶಿಸ್ತು ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಎ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಮನುಷ್ಯರ ಸೇವೆ ದೇವರ ಸೇವೆಯಾಗಿದೆ ಪ್ರಶ್ನೆ 8 ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ ಆಗ ಆ ರಂಧ್ರವು ಎ ದೊಡ್ಡದಾಗುತ್ತದೆ ಬಿ ಚಿಕ್ಕದಾಗುತ್ತದೆ ಸಿ ಅದೇ ಗಾತ್ರದಲ್ಲಿರುತ್ತದೆ ಡಿ ವಿರೂಪಗೊಳ್ಳುತ್ತದೆ ಸರಿಯಾದ ಉತ್ತರ ಎ ದೊಡ್ಡದಾಗುತ್ತದೆ ಪ್ರಶ್ನೆ 9 ಹಿತ್ತಾಳೆ ಯಾವುದರ ಮಿಶ್ರಲೋಹವಾಗಿದೆ ಎ ತಾಮ್ರ ಮತ್ತು ಕಬ್ಬಿಣ ಬಿ ಸತು ಮತ್ತು ಕಬ್ಬಿಣ ಸಿ ತಾಮ್ರ ಮತ್ತು ಸತು ಡಿ ಕಬ್ಬಿಣ ಮತ್ತು ನಿಕಲ್ ಸರಿಯಾದ ಉತ್ತರ ಸಿ ತಾಮ್ರ ಮತ್ತು ಸತು ಪ್ರಶ್ನೆ 10 ವೈರಸ್ ಎನ್ನುವುದು ಎ ಪ್ರೋಟೀನ್ ಮತ್ತು ಲಿಪಿಡ್ ಬಿ ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಪ್ರೋಟೀನ್ ಸಿ ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್ ಡಿ ಕಾರ್ಬೋಹೈಡ್ರೇಟ್ ಸರಿಯಾದ ಉತ್ತರ ಬಿ ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಪ್ರೋಟೀನ್ ಪ್ರಶ್ನೆ 11 ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ ಎ ಅತಿಗೆಂಪು ಕಿರಣಗಳು ಬಿ ಗಾಮಾ ಕಿರಣಗಳು ಸಿ ನೇರಳಾತೀತ ಕಿರಣಗಳು ಡಿ ಗೋಚರ ಬೆಳಕಿನ ಕಿರಣಗಳು ಸರಿಯಾದ ಉತ್ತರ ಎ ಅತಿಗೆಂಪು ಕಿರಣಗಳು ಪ್ರಶ್ನೆ 12 ಎಂದರೇನು ಎ ಆಂಟಿವೈರಸ್ ತಂತ್ರಾಂಶ ಬಿ ವೆಬ್ ಸೇವೆಗಳನ್ನು ಒದಗಿಸುವ ಅಪ್ಲಿಕೇಶನ್ ಸಿ ಡಾರ್ಕ್ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಸಿ ಡಾರ್ಕ್ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್ ಪ್ರಶ್ನೆ 13 ವಿಂಡೋಸ್ನಲ್ಲಿ ಫೈಲ್ ಫೋಲ್ಡರ್ ಅನ್ನು ಮರುಹೆಸರಿಸಲು ಬಳಸುವ ಫಂಕ್ಷನ್ ಕೀ ಯಾವುದು ಎಫ್ 3 ಬಿ 2 ಸಿ 5 ಡಿ 6 ಸರಿಯಾದ ಉತ್ತರ ಬಿ 2 ಪ್ರಶ್ನೆ 14 ಬೇಕಿಂಗ್ ಸೋಡಾ ಎಂದರೆ ಎ ಸೋಡಿಯಂ ಕಾರ್ಬೋಹೈಡ್ರೇಟ್ ಬಿ ಸೋಡಿಯಂ ಬೈಕಾರ್ಬೋನೇಟ್ ಸಿ ಸೋಡಿಯಂ ಸಲೇಟ್ ಡಿ ಸೋಡಿಯಂ ಹೈಡ್ರಾಕ್ಸೈಡ್ ಸರಿಯಾದ ಉತ್ತರ ಬಿ ಸೋಡಿಯಂ ಬೈಕಾರ್ಬೋನೇಟ್ ಪ್ರಶ್ನೆ 15 ಥಲಸ್ಸೆಮಿಯಾ ಎಂಬ ಆನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ಎ ರಕ್ತ ಬಿ ಶ್ವಾಸಕೋಶಗಳು ಸಿ ಹೃದಯ ಡಿ ಮೂತ್ರಪಿಂಡ ಸರಿಯಾದ ಉತ್ತರ ಎ ರಕ್ತ ಪ್ರಶ್ನೆ 16 ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳು ಕ್ರಮವಾಗಿ ಏನು ಎ ವಿಕ್ರಮ್ ಮತ್ತು ಪ್ರಜ್ಞಾನ್ ಬಿ ವಿಕ್ರಮ್ ಮತ್ತು ಆದಿತ್ಯ ಸಿ ಆದಿತ್ಯ ಮತ್ತು ವಿಕ್ರಮ್ ಡಿ ಪ್ರಜ್ಞಾನ್ ಮತ್ತು ಆದಿತ್ಯ ಸರಿಯಾದ ಉತ್ತರ ಎ ವಿಕ್ರಮ್ ಮತ್ತು ಪ್ರಜ್ಞಾನ್ ಪ್ರಶ್ನೆ 17 ಸರ್ ಸಿ ವಿ ರಾಮನ್ ರವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು ಎ ಟಿನ ಮೇಲಿನ ಕೆಲಸಕ್ಕಾಗಿ ಬಿ ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ ಸಿ ರೈಬೋಸೋಮ್ಗಳ ಕಾರ್ಯರಚನೆ ಮತ್ತು ಕರ್ತವ್ಯದ ಮೇಲಿನ ಕೆಲಸಕ್ಕಾಗಿ ಡಿ ಸಾಹಿತ್ಯದ ಮೇಲಿನ ಕೆಲಸಕ್ಕಾಗಿ ಸರಿಯಾದ ಉತ್ತರ ಬಿ ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ ಪ್ರಶ್ನೆ 18 ಬೆಳಕು ಹೊರಸೂಸುವ ಡಯೋಡ್ ಎಲ್ಇಡಿ ಯಾವುದನ್ನು ಪರಿವರ್ತಿಸುತ್ತದೆ ಎ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಬಿ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಸಿ ಉಷ್ಣ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಡಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಸರಿಯಾದ ಉತ್ತರ ಬಿ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪ್ರಶ್ನೆ 19 ಮಾರ್ಸ್ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು ಎ ಆಪ್ಟಿಮಸ್ ಬಿ ಇಂಜೆನ್ಯೂಟಿ ಸಿ ಪೆರ್ಸೆವೆರೆನ್ಸ್ ಡಿ ಕ್ಯೂರಿಯಾಸಿಟಿ ಸರಿಯಾದ ಉತ್ತರ ಬಿ ಇಂಜೆನ್ಯೂಟಿ
ಪ್ರಶ್ನೆ 20 ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ? ಎ. ಕರ್ನಾಟಕ, ಬಿ. ಉತ್ತರ ಪ್ರದೇಶ, ಸಿ. ಮಹಾರಾಷ್ಟ್ರ, ಡಿ. ಮಧ್ಯಪ್ರದೇಶ. ಸರಿಯಾದ ಉತ್ತರ ಡಿ. ಮಧ್ಯಪ್ರದೇಶ. ಪ್ರಶ್ನೆ 21 ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ? ಎ. ನ್ಯಾಯಾಂಗ, ಬಿ. ಹೌಸ್ ಆಫ್ ಪೀಪಲ್, ಸಿ. ಕೌನ್ಸಿಲ್ ಆಫ್ ಸ್ಟೇಟ್ಸ್, ಡಿ. ರಾಷ್ಟ್ರಪತಿ. ಸರಿಯಾದ ಉತ್ತರ ಬಿ. ಹೌಸ್ ಆಫ್ ಪೀಪಲ್. ಪ್ರಶ್ನೆ 20 ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ? ಎ. ಕರ್ನಾಟಕ, ಬಿ. ಉತ್ತರ ಪ್ರದೇಶ, ಸಿ. ಮಹಾರಾಷ್ಟ್ರ, ಡಿ. ಮಧ್ಯಪ್ರದೇಶ. ಸರಿಯಾದ ಉತ್ತರ ಡಿ. ಮಧ್ಯಪ್ರದೇಶ. ಪ್ರಶ್ನೆ 21 ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ? ಎ. ನ್ಯಾಯಾಂಗ, ಬಿ. ಹೌಸ್ ಆಫ್ ಪೀಪಲ್, ಸಿ. ಕೌನ್ಸಿಲ್ ಆಫ್ ಸ್ಟೇಟ್ಸ್, ಡಿ. ರಾಷ್ಟ್ರಪತಿ. ಸರಿಯಾದ ಉತ್ತರ ಬಿ. ಹೌಸ್ ಆಫ್ ಪೀಪಲ್. ಪ್ರಶ್ನೆ 22 ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಜವಾಹರಲಾಲ್ ನೆಹರು, ಬಿ. ಡಾ. ರಾಜೇಂದ್ರ ಪ್ರಸಾದ್, ಸಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್, ಡಿ. ಡಾ. ಬಿ. ಆರ್. ಅಂಬೇಡ್ಕರ್. ಸರಿಯಾದ ಉತ್ತರ ಬಿ. ಡಾ. ರಾಜೇಂದ್ರ ಪ್ರಸಾದ್. ಪ್ರಶ್ನೆ 23 ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗುತ್ತದೆ? ಎ. 0.16 ಪಟ್ಟು ಹೆಚ್ಚಾಗುತ್ತದೆ, ಬಿ. ಹಾಗೆಯೇ ಇರುತ್ತದೆ, ಸಿ. 0.16 ಪಟ್ಟು ಕಡಿಮೆಯಾಗುತ್ತದೆ, ಡಿ. ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ. 0.16 ಪಟ್ಟು ಹೆಚ್ಚಾಗುತ್ತದೆ. ಪ್ರಶ್ನೆ 24 ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿದೆ? ಎ. 132ನೇ ವಿಧಿ ಆರ್ಟಿಕಲ್, ಬಿ. 143ನೇ ವಿಧಿ ಆರ್ಟಿಕಲ್, ಸಿ. 136ನೇ ವಿಧಿ ಆರ್ಟಿಕಲ್, ಡಿ. 131ನೇ ವಿಧಿ ಆರ್ಟಿಕಲ್. ಸರಿಯಾದ ಉತ್ತರ ಬಿ. 143ನೇ ವಿಧಿ ಆರ್ಟಿಕಲ್. ಪ್ರಶ್ನೆ 25 ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ? ಎ. ರಾಜ್ಯ ಸರ್ಕಾರ, ಬಿ. ಸಂಸತ್ತು, ಸಿ. ಪ್ರಧಾನಮಂತ್ರಿ, ಡಿ. ರಾಷ್ಟ್ರಪತಿ. ಸರಿಯಾದ ಉತ್ತರ ಬಿ. ಪ್ರಶ್ನೆ 26 ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು? ಎ. ಜುಲೈ 1947, ಬಿ. ಮೇ 1947, ಸಿ. ಜೂನ್ 1947, ಡಿ. ಆಗಸ್ಟ್ 1947. ಸರಿಯಾದ ಉತ್ತರ ಎ. ಜುಲೈ 1947. ಪ್ರಶ್ನೆ 27 ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಈ ಕೆಳಗಿನ ಯಾವ ಲೇಖನಗಳಲ್ಲಿ ಸೇರಿಸಲಾಗಿದೆ? 15ರಿಂದ 24, ಬಿ. 25ರಿಂದ 32, ಸಿ. 36ರಿಂದ 51, ಡಿ. 52ರಿಂದ 60. ಸರಿಯಾದ ಉತ್ತರ ಸಿ. 36ರಿಂದ 51. ಪ್ರಶ್ನೆ 28 ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಯಿತು? ಎ. ಸಂವಿಧಾನದ 42ನೇ ತಿದ್ದುಪಡಿ, ಬಿ. ಸಂವಿಧಾನದ 44ನೇ ತಿದ್ದುಪಡಿ, ಸಿ. ಸಂವಿಧಾನದ 61ನೇ ತಿದ್ದುಪಡಿ, ಡಿ. ಸಂವಿಧಾನದ 72ನೇ ತಿದ್ದುಪಡಿ. ಸರಿಯಾದ ಉತ್ತರ ಸಿ. ಸಂವಿಧಾನದ 61ನೇ ತಿದ್ದುಪಡಿ. ಪ್ರಶ್ನೆ 29 ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು? 3. ಡಾ. ರಾಜೇಂದ್ರ ಪ್ರಸಾದ್, ಬಿ. ಡಾ. ಬಿ. ಆರ್. ಅಂಬೇಡ್ಕರ್, ಸಿ. ಜವಾಹರಲಾಲ್ ನೆಹರು, ಡಿ. ಅಲ್ಲಡಿ ಕೃಷ್ಣಸ್ವಾಮಿ ಅಯ್ಯರ್. ಸರಿಯಾದ ಉತ್ತರ ಸಿ. ಜವಾಹರಲಾಲ್ ನೆಹರು. ಪ್ರಶ್ನೆ 30 ಸಂವಿಧಾನದ 371 ಏನೇ ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತದೆ? ಎ. ಮಹಾರಾಷ್ಟ್ರ ರಾಜ್ಯ, ಬಿ. ನಾಗಾಲ್ಯಾಂಡ್ ರಾಜ್ಯ, ಸಿ. ಕರ್ನಾಟಕ ರಾಜ್ಯ, ಡಿ. ಅಸ್ಸಾಂ ರಾಜ್ಯ. ಸರಿಯಾದ ಉತ್ತರ ಬಿ. ನಾಗಾಲ್ಯಾಂಡ್ ರಾಜ್ಯ. ಪ್ರಶ್ನೆ 31 ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ? ಎ. ಲೇಖನ 22, ಬಿ. ಲೇಖನ 19, ಸಿ. ಲೇಖನ 21, ಡಿ. ಲೇಖನ 22. ಸರಿಯಾದ ಉತ್ತರ ಸಿ. ಲೇಖನ 21. ಪ್ರಶ್ನೆ 32 ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ? ಎ. ವಿಧಿ 131, ಬಿ. ವಿಧಿ 129, ಸಿ. ವಿಧಿ 132, ಡಿ. ವಿಧಿ 136. ಸರಿಯಾದ ಉತ್ತರ ಎ. ವಿಧಿ 131. ಪ್ರಶ್ನೆ 33 ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಬೆಳೆಸಿದರು? ಎ. ಲಾಲಾ ಹರ್ದಯಾಳ್, ಬಿ. ರಾಜ್ಬಿಹಾರಿ ಬೋಸ್, ಸಿ. ಸುಭಾಷ್ ಚಂದ್ರ ಬೋಸ್, ಡಿ. ವಿ. ಡಿ. ಸಾವರ್ಕರ್. ಸರಿಯಾದ ಉತ್ತರ ಸಿ. ಸುಭಾಷ್ ಚಂದ್ರ ಬೋಸ್. ಪ್ರಶ್ನೆ 34 ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮ ಸಭೆಗೆ ಒದಗಿಸಲಾಗಿದೆ? ಎ. 243 ಎ, ಬಿ. 243 ಬಿ, ಸಿ. 243 ಸಿ, ಡಿ. 243 ಡಿ. ಸರಿಯಾದ ಉತ್ತರ ಎ. 243 ಎ. ಪ್ರಶ್ನೆ 35 ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು? ಎ. ಮಹಾತ್ಮ ಗಾಂಧಿ, ಬಿ. ಪಂಡಿತ್ ಜವಾಹರಲಾಲ್ ನೆಹರು, ಸಿ. ಡಾ. ರಾಜೇಂದ್ರ ಪ್ರಸಾದ್, ಡಿ. ಡಾ. ಬಿ. ಆರ್. ಅಂಬೇಡ್ಕರ್. ಸರಿಯಾದ ಉತ್ತರ ಬಿ. ಪಂಡಿತ್ ಜವಾಹರಲಾಲ್ ನೆಹರು.
ಪ್ರಶ್ನೆ 36 ಈ ಕೆಳಗಿನ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿ ಅಥವಾ ಮಿತಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮುವಿಕೆಗೆ ಕಾರಣವಾಯಿತು? ಎ. ಸ್ವದೇಶಿ ಚಳುವಳಿ, ಬಿ. ಭಾರತ ಬಿಟ್ಟು ತೊಲಗಿ ಚಳುವಳಿ, ಸಿ. ಅಸಹಕಾರ ಚಳುವಳಿ, ಡಿ. ನಾಗರಿಕ ಅಸಹಕಾರ ಚಳುವಳಿ. ಸರಿಯಾದ ಉತ್ತರ ಎ. ಸ್ವದೇಶಿ ಚಳುವಳಿ. ಪ್ರಶ್ನೆ 37 ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು? ಎ. ಲಾರ್ಡ್ ಇರ್ವಿನ್, ಬಿ. ಲಾರ್ಡ್ ರೀಡಿಂಗ್, ಸಿ. ಲಾರ್ಡ್ ಚೆಲ್ಫೋರ್ಡ್, ಡಿ. ಲಾರ್ಡ್ ವೇವೆಲ್. ಸರಿಯಾದ ಉತ್ತರ ಸಿ. ಲಾರ್ಡ್ ಚೆಲ್ಫೋರ್ಡ್. ಪ್ರಶ್ನೆ 38 ಕೆಳಗಿನವರಲ್ಲಿ ಯಾರು ಕೆಂಪುಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿದರು? ಎ. ವಿನಾಯಕ ದಾಮೋದರ್ ಸಾವರಕರ್, ಬಿ. ಕೈಲಾಶ್ ನಾಥ್ ಖರ್ಜು, ಸಿ. ಸುಚೇತಾ ಕೃಪಲಾನಿ, ಡಿ. ಶ್ಯಾಮಾ ಪ್ರಸಾದ್ ಮುಖರ್ಜಿ. ಸರಿಯಾದ ಉತ್ತರ ಬಿ. ಕೈಲಾಶ್ ನಾಥ್ ಖರ್ಜು. ಪ್ರಶ್ನೆ 39 ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾ. ಭೀಮರಾವ್ ಅಂಬೇಡ್ಕರ್ ಸ್ಥಾಪಿಸಿದರು? ಎ. ಬಹಿಷ್ಕೃತ ಹಿತಕರಣಿ ಸಭೆ, ಬಿ. ಸ್ವತಂತ್ರ ಕಾರ್ಮಿಕ ಪಕ್ಷ, ಸಿ. ಪರಿಶಿಷ್ಟ ಜಾತಿಗಳ ಒಕ್ಕೂಟ, ಡಿ. ಇವುಗಳಲ್ಲಿ ಎಲ್ಲವೂ. ಸರಿಯಾದ ಉತ್ತರ ಒ. ಎ. ಬಹಿಷ್ಕೃತ ಹಿತಕರಣಿ ಸಭೆ. ಪ್ರಶ್ನೆ 40 ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಎ. ಕ್ವಿಟ್ ಇಂಡಿಯಾ ಚಳುವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ನಡೆಸುತ್ತಿದ್ದರು, ಬಿ. ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು, ಸಿ. ಭಾರತೀಯ ರಾಷ್ಟ್ರೀಯ ಸೇನೆಯ ತುಕಡಿಯನ್ನು ಮುನ್ನಡೆಸುತ್ತಿದ್ದರು, ಡಿ. ಪಂಡಿತ್ ಜವಾಹರಲಾಲ್ ನೆಹರು ಅವರ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ರಚನೆಗೆ ಸಹಾಯ ಮಾಡಿದ್ದರು. ಸರಿಯಾದ ಉತ್ತರ ಎ. ಕ್ವಿಟ್ ಇಂಡಿಯಾ ಚಳುವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ನಡೆಸುತ್ತಿದ್ದರು. ಪ್ರಶ್ನೆ 41 ಕೆಳಗಿನವರುಗಳಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯುತ್ತಾರೆ? ಎ. ರಂಗನಾಥ ದಿವಾಕರ್, ಬಿ. ಎನ್. ಎಸ್. ಹರ್ಡೀಕರ್, ಸಿ. ನೆಟ್ಟೂರ್ ಶ್ರೀನಿವಾಸ್ ರಾವ್, ಡಿ. ಗಂಗಾಧರ್ ರಾವ್ ಬಾಲಕೃಷ್ಣ ದೇಶಪಾಂಡೆ. ಸರಿಯಾದ ಉತ್ತರ ಡಿ. ಗಂಗಾಧರ್ ರಾವ್ ಬಾಲಕೃಷ್ಣ ದೇಶಪಾಂಡೆ. ಪ್ರಶ್ನೆ 42 ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲ್ಲೂಕಿನಲ್ಲಿ ಜನಿಸಿದರು? ಎ. ಧಾರವಾಡ, ಬಿ. ಚಿತ್ರದುರ್ಗ, ಸಿ. ಹಾವೇರಿ, ಡಿ. ಶಿಗ್ಗಾಂವ್. ಸರಿಯಾದ ಉತ್ತರ ಸಿ. ಶಿಗ್ಗಾಂವ್. ಪ್ರಶ್ನೆ 43 ಅಕ್ಟೋಬರ್ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರ್ನನ್ನು ಕೊಂದರು? ಎ. ಸೆಂಟ್ ಜಾನ್ ಕ್ಯಾಕರೆ, ಬಿ. ಸ್ಟೀವನ್ಸನ್, ಸಿ. ಚಾಪ್ಲಿನ್, ಡಿ. ವಾಲ್ಟರ್ ಇಲಿಯಟ್. ಸರಿಯಾದ ಉತ್ತರ ಎ. ಸೆಂಟ್ ಜಾನ್ ಕ್ಯಾಕರೆ. ಪ್ರಶ್ನೆ 44 ಈ ಕೆಳಗಿನ ವೈಸ್ರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು? ಎ. ಲಾರ್ಡ್ ಲಿಟನ್, ಬಿ. ಲಾರ್ಡ್ ಡೆಫರಿನ್, ಸಿ. ಲಾರ್ಡ್ ರಿಪನ್, ಡಿ. ಲಾರ್ಡ್ ಕರ್ಜನ್. ಸರಿಯಾದ ಉತ್ತರ ಸಿ. ಲಾರ್ಡ್ ರಿಪನ್. ಪ್ರಶ್ನೆ 45 ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಯಾರು ಸ್ಥಾಪಿಸಿದರು? ಎ. ಸುಭಾಷ್ ಚಂದ್ರ ಬೋಸ್, ಬಿ. ಮೋತಿಲಾಲ್ ನೆಹರು, ಸಿ. ಕೇಶವ್ ಬಲಿರಾಮ್ ಹೆಡಗೆವಾರ್, ಡಿ. ಮಹಾತ್ಮ ಗಾಂಧಿ. ಸರಿಯಾದ ಉತ್ತರ ಎ. ಸುಭಾಷ್ ಚಂದ್ರ ಬೋಸ್. ಪ್ರಶ್ನೆ 46 ಈ ಸರಣಿಯನ್ನು ನೋಡಿ 31, 29, 24, 22, 17 ಡ್ಯಾಸ್ ಮುಂದೆ ಯಾವ ಸಂಖ್ಯೆ ಬರಬೇಕು? ಎ. 15, ಬಿ. 14, ಸಿ. 13, ಡಿ. 12. ಸರಿಯಾದ ಉತ್ತರ ಎ. 15. ಪ್ರಶ್ನೆ 47 ಈಚಲು ಮರದ ಚಳುವಳಿಯ ಟೊಡ್ಡಿ ಟಿ ಮೂವ್ಮೆಂಟ್ ಕೇಂದ್ರಬಿಂದು ಯಾವುದು? ಎ. ಅಣ್ಣಿಗೇರಿ, ಧಾರವಾಡ, ಬಿ. ಈಸೂರು, ಶಿವಮೊಗ್ಗ, ಸಿ. ತುರುವನೂರು, ಚಿತ್ರದುರ್ಗ, ಡಿ. ಎಡೆಯೂರು, ತುಮಕೂರು. ಸರಿಯಾದ ಉತ್ತರ ಸಿ. ತುರುವನೂರು, ಚಿತ್ರದುರ್ಗ. ಪ್ರಶ್ನೆ 48 ಇಂದು ಸೋಮವಾರ 61 ದಿನಗಳ ನಂತರ ಯಾವ ದಿನ ಬರುತ್ತದೆ? ಎ. ಬುಧವಾರ, ಬಿ. ಶನಿವಾರ, ಸಿ. ಮಂಗಳವಾರ, ಡಿ. ಗುರುವಾರ. ಸರಿಯಾದ ಉತ್ತರ ಬಿ. ಶನಿವಾರ. ಪ್ರಶ್ನೆ 49 ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ. ಅವನು 40% ಸೇಬುಗಳನ್ನು ಮಾರುತ್ತಾನೆ. ಅವನ ಹತ್ತಿರ ಇನ್ನೂ 420 ಸೇಬುಗಳು ಉಳಿದಿವೆ. ಹಾಗಾದರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದವು? ಎ. 588 ಸೇಬುಗಳು, ಬಿ. 600 ಸೇಬುಗಳು, ಸಿ. 672 ಸೇಬುಗಳು, ಡಿ. 700 ಸೇಬುಗಳು. ಸರಿಯಾದ ಉತ್ತರ ಡಿ. 700 ಸೇಬುಗಳು. ಪ್ರಶ್ನೆ 50 ಯಾವ ಪದವು ಇತರೆ ಪದಗಳೊಂದಿಗೆ ಸೇರುವುದಿಲ್ಲ? ಎ. ಇಂಚು, ಬಿ. ಆನ್ಸ್, ಸಿ. ಸೆಂಟಿಮೀಟರ್, ಡಿ. ಮಾರು ಅಂಗಳ ಯಾರ್ಡ್. ಸರಿಯಾದ ಉತ್ತರ ಬಿ. ಆನ್ಸ್. ಪ್ರಶ್ನೆ 51 ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಸಂಖ್ಯೆಯ ಪರಸ್ಪರ 60 ಪಟ್ಟು ಸಮಾನವಾಗಿರುತ್ತದೆ. ಧನಾತ್ಮಕ ಸಂಖ್ಯೆಯನ್ನು ಗುರುತಿಸಿ. ಎ. 3, ಬಿ. 10, ಸಿ. 17, ಡಿ. 20. ಸರಿಯಾದ ಉತ್ತರ ಎ. 3. ಪ್ರಶ್ನೆ 52 ಪಿ ಮತ್ತು ಕ್ಯೂ ನ ಸರಾಸರಿ ಮಾಸಿಕ ಆದಾಯ 5,050 ಕ್ಯೂ ಮತ್ತು ಆರ್ ನ ಸರಾಸರಿ ಮಾಸಿಕ ಆದಾಯತೆ 6,250 ಹಾಗೂ ಪಿ ಮತ್ತು ಆರ್ ನ ಸರಾಸರಿ ಮಾಸಿಕ ಆದಾಯ 5,200. ಹಾಗಾದರೆ ಪಿ ನ ಮಾಸಿಕ ಆದಾಯ ಎಷ್ಟು? ಎ. 3,500, ಬಿ. 4,000, ಸಿ. 4,050, ಡಿ. 5,000. ಸರಿಯಾದ ಉತ್ತರ ಬಿ. 4,000.
ಪ್ರಶ್ನೆ 53 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನು ಆಯ್ಕೆ ಹೇಗೆ ಮಾಡಬೇಕು? ಅಂದರೆ ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಇದನ್ನು ಎಷ್ಟು ರೀತಿಯಲ್ಲಿ ಮಾಡಬಹುದು? ಎ 564, ಬಿ 645, ಸಿ 735, ಡಿ 756 ಸರಿಯಾದ ಉತ್ತರ ಡಿ 756. ಪ್ರಶ್ನೆ 54 6 ಗಂಟೆಗಳು ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ ಮತ್ತು ಕ್ರಮವಾಗಿ 2, 4, 6, 8, 10 ಮತ್ತು 12 ಸೆಕೆಂಡುಗಳ ಮಧ್ಯಂತರದಲ್ಲಿ ಶಬ್ದ ಮಾಡುತ್ತವೆ. 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡುತ್ತವೆ? ಎ 4, ಬಿ 10, ಸಿ 15, ಡಿ 16 ಸರಿಯಾದ ಉತ್ತರ ಡಿ 16. ಪ್ರಶ್ನೆ 55 ಒಂದೇ ಸ್ಥಿರ ದರದಲ್ಲಿ ಚಾಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಬಾಟಲಿಗಳನ್ನು ಉತ್ಪಾದಿಸಬಹುದು. ಇದೇ ದರದಲ್ಲಿ ಅಂತಹ 10 ಯಂತ್ರಗಳು 4 ನಿಮಿಷಗಳಲ್ಲಿ ಎಷ್ಟು ಬಾಟಲಿಗಳನ್ನು ಉತ್ಪಾದಿಸಬಹುದು? ಎ 648, ಬಿ 1800, ಸಿ 2700, ಡಿ 10800 ಸರಿಯಾದ ಉತ್ತರ ಬಿ 1800. ಪ್ರಶ್ನೆ 56 ಚೌಕದ ಬದಿಯನ್ನು ಅಳೆಯುವಾಗ 2% ನಷ್ಟು ಹೆಚ್ಚಿನ ದೋಷವನ್ನು ಮಾಡಲಾಗಿದೆ. ಹಾಗಾದರೆ ಚದರದ ಲೆಕ್ಕಾಚಾರದ ಪ್ರದೇಶದಲ್ಲಿನ ದೋಷದ ಶೇಕಡಾವಾರು ಎಷ್ಟು? ಎ 2%, ಬಿ 2.02%, ಸಿ 4%, ಡಿ 4.04% ಸರಿಯಾದ ಉತ್ತರ ಡಿ 4.04%. ಪ್ರಶ್ನೆ 57 ಅರ್ಥಶಾಸ್ತ್ರದಲ್ಲಿ ಜಿಡಿಪಿ ಎಂದರೆ ಎ ಜನರಲ್ ಡೆವಲಪ್ಮೆಂಟ್ ಪ್ಲಾನ್, ಬಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಸಿ ಗ್ರಾಸ್ ಡಿಡಕ್ಷನ್ ಪ್ರೋಗ್ರಾಂ, ಡಿ ಜನರಲ್ ಡೊಮೆಸ್ಟಿಕ್ ಪೇಮೆಂಟ್ ಸರಿಯಾದ ಉತ್ತರ ಬಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಪ್ರಶ್ನೆ 58 ಎಷ್ಟು ಮಹಾರತ್ನ ಪುಸ್ತಕಗಳಿವೆ? ಎ 9, ಬಿ 15, ಸಿ 13, ಡಿ 19 ಸರಿಯಾದ ಉತ್ತರ ಸಿ 13. ಪ್ರಶ್ನೆ 59 ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಈ ಕೆಳಗಿನ ಯಾವ ಸಹಾಯವಾಣಿಯನ್ನು ರಚಿಸಲಾಗಿದೆ? ಎ 1011, ಬಿ 1930, ಸಿ 1098, ಡಿ 1076 ಸರಿಯಾದ ಉತ್ತರ ಬಿ 1930. ಪ್ರಶ್ನೆ 60 ಮತ್ತು 2 ಪರೀಕ್ಷಾ ಕೊಠಡಿಗಳು 10 ವಿದ್ಯಾರ್ಥಿಗಳನ್ನು ಅಯಿಂದ ಬಗೆ ಕಳುಹಿಸಿದರೆ ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ. 20 ವಿದ್ಯಾರ್ಥಿಗಳನ್ನು ಬಯಿಂದ ಅಗೆ ಕಳುಹಿಸಿದರೆ ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣವಾಗಿರುತ್ತದೆ. ಹಾಗಾದರೆ ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎ 20, ಬಿ 80, ಸಿ 100, ಡಿ 1076 ಸರಿಯಾದ ಉತ್ತರ ಬಿ 80. ಪ್ರಶ್ನೆ 61 ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಹಿಲೇಷನ್ ಆಫ್ ಕಾಸ್ಟ್ ಬರೆದವರು ಯಾರು? ಎ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಬಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಸಿ ಜವಾಹರಲಾಲ್ ನೆಹರು, ಡಿ ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರ ಬಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಪ್ರಶ್ನೆ 62 ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ? ಎ ಎಸ್ಇಬಿಐಸಿಬಿ, ಬಿ ಐಆರ್ಡಿಐ ಎರ್ಡೈ, ಸಿ ಸಿಸೆಕ್ಸೆ, ಡಿ ಎಂಸಿಐಮಸೆ ಸರಿಯಾದ ಉತ್ತರ ಬಿ ಐಆರ್ಡಿಐ ಎರ್ಡೈ. ಪ್ರಶ್ನೆ 63 ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ಎ 2004, ಬಿ 2003, ಸಿ 2005, ಡಿ 2006 ಸರಿಯಾದ ಉತ್ತರ ಸಿ 2005. ಪ್ರಶ್ನೆ 64 ಡಿಸ್ಎಲ್ಆರ್ ಕ್ಯಾಮೆರಾದಲ್ಲಿ ಡಿಸ್ಎಲ್ಆರ್ ಎಂದರೆ ಎ ಡ್ಯೂರಬಲ್ ಸಿಂಗಲ್ ಲೆನ್ಸ್ ರಿಸೋರ್ಸ್, ಬಿ ಡಿಜಿಟಲ್ ಸಿಂಗಲ್ ಲೆನ್ಸ್ ಟ್ರಿಪ್ಲೆಕ್ಸ್, ಸಿ ಡಿಜಿಟಲ್ ಶಾರ್ಟ್ ಲೆನ್ಸ್ ಟ್ರಿಪ್ಲೆಕ್ಸ್, ಡಿ ಡ್ಯೂರಬಲ್ ಶಾರ್ಟ್ ಲೆನ್ಸ್ ರಿಸೋರ್ಸ್ ಸರಿಯಾದ ಉತ್ತರ ಬಿ ಡಿಜಿಟಲ್ ಸಿಂಗಲ್ ಲೆನ್ಸ್ ಟ್ರಿಪ್ಲೆಕ್ಸ್. ಪ್ರಶ್ನೆ 65 ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ ಸೂಚಿಸಲಾದ ರಿನ್ನೆ ಪರೀಕ್ಷೆಯು ಇದಕ್ಕೆ ಸಂಬಂಧಿಸಿದೆ. ಎ ದೃಷ್ಟಿ, ಬಿ ಮಾತು, ಸಿ ಶ್ರವಣ, ಡಿ ಮೂಳೆ ವಿರೂಪ ಸರಿಯಾದ ಉತ್ತರ ಸಿ ಶ್ರವಣ. ಪ್ರಶ್ನೆ 66 ಈ ಕೆಳಗಿನ ದೇಶಗಳಲ್ಲಿ ಯಾವುದೂ ಇನ್ನೂ ಇದುವರೆಗೂ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥೆಯಾಗಿ ಆಯ್ಕೆ ಮಾಡಿಲ್ಲ? ಎ ಭಾರತ, ಬಿ ಪಾಕಿಸ್ತಾನ, ಸಿ ಬಾಂಗ್ಲಾದೇಶ್, ಡಿ ಯುನೈಟೆಡ್ ಸ್ಟೇಟ್ಸ್ ಸರಿಯಾದ ಉತ್ತರ ಡಿ ಯುನೈಟೆಡ್ ಸ್ಟೇಟ್ಸ್. ಪ್ರಶ್ನೆ 67 ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ 2024 ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣ ಅವರ ಡಬಲ್ಸ್ ಜೊತೆ ಆಟಗಾರ ಎ ಸಿಮೋನ್ ಬೋಲೆಲಿ, ಬಿ ಮ್ಯಾಥ್ಯೂ ಎಬ್ಡೆನ್, ಸಿ ಆಂಡ್ರಿಯಾ ಓಸೋರಿ, ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಿ ಮ್ಯಾಥ್ಯೂ ಎಬ್ಡೆನ್. ಪ್ರಶ್ನೆ 68 ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು? ಎ ಸ್ವಾತಂತ್ರ್ಯದ ಹಕ್ಕು, ಬಿ ಶಿಕ್ಷಣದ ಹಕ್ಕು, ಸಿ ಬದುಕುವ ಹಕ್ಕು, ಡಿ ಇವುಗಳಲ್ಲಿ ಎಲ್ಲವೂ ಸರಿಯಾದ ಉತ್ತರ ಎ ಸ್ವಾತಂತ್ರ್ಯದ ಹಕ್ಕು ಮತ್ತು ಬಿ ಶಿಕ್ಷಣದ ಹಕ್ಕು ಸರಿ.
ಪ್ರಶ್ನೆ 69 ವರ್ತಮಾನ ಪ್ರಸ್ತುತ ಭಾರತದಲ್ಲಿ ಇರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎ 6 ಬಿ 7 ಸಿ 8 ಡಿ 9 ಸರಿಯಾದ ಉತ್ತರ ಸಿ 8 ಪ್ರಶ್ನೆ 70 ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲಾ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ ಎ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಿ ನಂಬಿಕೆ ಸ್ವಾತಂತ್ರ್ಯ ಸಿ ನಂಬಿಕೆ ಮತ್ತು ಆರಾಧನೆ ಡಿ ಇವುಗಳಲ್ಲಿ ಎಲ್ಲವೂ ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಎಲ್ಲವೂ ಪ್ರಶ್ನೆ 71 ಇತ್ತೀಚೆಗೆ ಸುದ್ದಿಯಲ್ಲಿರುವ ಜನ ಒಂದು ರೂಪಾಂತರವು ಬೇರೆ ಸ್ವರೂಪವು ಯಾವುದಕ್ಕೆ ಸಂಬಂಧಿಸಿದೆ ಎ ನವಜಾತ ಶಿಶುಗಳಲ್ಲಿ ಕಾಮಾಲೆ ಬಿ ಮಕ್ಕಳಲ್ಲಿ ಸಂಧಿವಾತ ಸಿ ಜಪಾನೀಸ್ ಎನ್ಸೆಫಾಲಿಟಿಸ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಸಿ ಜಪಾನೀಸ್ ಎನ್ಸೆಫಾಲಿಟಿಸ್ ಪ್ರಶ್ನೆ 72 ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತವು 3:11 ಆಗಿದ್ದು 66 ಪೊಲೀಸರು ಇದ್ದರೆ ನಗರದಲ್ಲಿ ಎಷ್ಟು ನಾಗರಿಕರಿದ್ದಾರೆ ಎ 33 ಬಿ 242 ಸಿ 18 ಡಿ 726 ಸರಿಯಾದ ಉತ್ತರ ಬಿ 242 ಪ್ರಶ್ನೆ 73 ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ ಮತ್ತು ಕಪ್ಪನ್ನು ತುಂಬಲು 72 ನಿಮಿಷಗಳನ್ನು ತೆಗೆದುಕೊಂಡರೆ ಕಪ್ಪಿನ ಕಾಲುಭಾಗವನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎ 18 ನಿಮಿಷಗಳು ಬಿ 36 ನಿಮಿಷಗಳು ಸಿ 54 ನಿಮಿಷಗಳು ಡಿ 70 ನಿಮಿಷಗಳು ಸರಿಯಾದ ಉತ್ತರ ಬಿ 36 ನಿಮಿಷಗಳು ಪ್ರಶ್ನೆ 74 ಭಾರತದ ಉಪರಾಷ್ಟ್ರಪತಿ ಯಾರು ಎ ಜಗದೀಪ್ ಧನಕರ್ ಬಿ ವೆಂಕಯ್ಯ ನಾಯ್ಡು ಸಿ ರಾಮನಾಥ್ ಕೋವಿಂದ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಎ ಜಗದೀಪ್ ಧನಕರ್ ಪ್ರಶ್ನೆ 75 ಸರಿಯುತ್ತರ ಆರಿಸಿ ರಮೇಶ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟರ್ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭಿಸುತ್ತಾನೆ ನಂತರ ಅವನು ಎಡಕ್ಕೆ ತಿರುಗಿ ಇನ್ನೂ 10 ಕಿಲೋಮೀಟರ್ ಓಡುತ್ತಾನೆ ನಂತರ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಓಡುತ್ತಾನೆ ಅವನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಎ ಪೂರ್ವ ಬಿ ಪಶ್ಚಿಮ ಸಿ ಉತ್ತರ ಡಿ ದಕ್ಷಿಣ ಸರಿಯಾದ ಉತ್ತರ ಡಿ ದಕ್ಷಿಣ ಪ್ರಶ್ನೆ 76 ಕೆಳಗಿನ ನಗರಗಳಲ್ಲಿ ಯಾವುದು ವಿಮಾನ ನಿಲ್ದಾಣವನ್ನು ಹೊಂದಿಲ್ಲ ಎ ಬೆಳಗಾಂ ಬಿ ಶಿವಮೊಗ್ಗ ಸಿ ಹಾಸನ ಡಿ ಕಲಬುರಗಿ ಸರಿಯಾದ ಉತ್ತರ ಸಿ ಹಾಸನ ಪ್ರಶ್ನೆ 77 ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಅದು 2 ಗಂಟೆ 45 ನಿಮಿಷಗಳಲ್ಲಿ ಎಷ್ಟು ದೂರ ಪ್ರಯಾಣಿಸುತ್ತದೆ ಎ 135 ಬಿ 145 ಸಿ 165 ಡಿ 195 ಸರಿಯಾದ ಉತ್ತರ ಸಿ 165 ಪ್ರಶ್ನೆ 78 ತೈಲ ಸಂಸ್ಕರಣಾಗಾರವು ಈ ಕೆಳಗಿನ ಯಾವ ನಗರದಲ್ಲಿದೆ ಎ ಬೆಂಗಳೂರು ಬಿ ಮಂಗಳೂರು ಸಿ ಹುಬ್ಬಳ್ಳಿ ಧಾರವಾಡ ಡಿ ಬೆಳಗಾವಿ ಸರಿಯಾದ ಉತ್ತರ ಬಿ ಮಂಗಳೂರು ಪ್ರಶ್ನೆ 79 ದೋಬಿಗಳು ಕ್ಷೌರಿಕರು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆಯ ಯಾವ ವಲಯದ ಅಡಿಯಲ್ಲಿ ಬರುತ್ತಾರೆ ಎ ಪ್ರಾಥಮಿಕ ಬಿ ದ್ವಿತೀಯ ಸಿ ತೃತೀಯ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಸಿ ತೃತೀಯ ಪ್ರಶ್ನೆ 80 ಚೌಗು ಪ್ರದೇಶಗಳು ಮತ್ತು ಅವುಗಳು ಇರುವ ಜಿಲ್ಲೆಯನ್ನು ಪರಿಗಣಿಸಿ ಸರಿಯಾದುದನ್ನು ಆರಿಸಿ ಎ ಬೋನಳ ಯಾದಗಿರಿ ಬಿ ಹೆಗ್ಗೇರಿ ಹಾವೇರಿ ಸಿ ಆಗನಾಶಿನಿ ಗದಗ ಡಿ ಗುಡಾವಿ ಶಿವಮೊಗ್ಗ ಸರಿಯಾದ ಉತ್ತರ ಡಿ ಗುಡಾವಿ ಶಿವಮೊಗ್ಗ ಪ್ರಶ್ನೆ 81 ಈ ಕೆಳಗಿನ ಯಾವ ಏಜೆನ್ಸಿಯು ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ ಎ ರಾಜ್ಯ ಪಿಡಬ್ಲ್ಯೂಡಿ ಬಿ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಿ ಗಡಿ ರಸ್ತೆಗಳ ಸಂಸ್ಥೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಪ್ರಶ್ನೆ 82 ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಮಾರ್ಗವಲ್ಲ ಎ ಘಟಪ್ರಭಾ ಬಿ ಶ್ರಾವತಿ ಸಿ ಉದ್ಯಾವರ ಡಿ ಹೇಮಾವತಿ ಸರಿಯಾದ ಉತ್ತರ ಎ ಘಟಪ್ರಭಾ ಪ್ರಶ್ನೆ 83 ಆಂಗ್ ಸೂ ಕಿ ಯಾವ ದೇಶದ ಮಾಜಿ ನಾಯಕಿ ಎ ವಿಯೆಟ್ನಾಂ ಬಿ ಮ್ಯಾನ್ಮಾರ್ ಸಿ ಬಾಂಗ್ಲಾದೇಶ ಡಿ ಭೂತಾನ್ ಸರಿಯಾದ ಉತ್ತರ ಬಿ ಮ್ಯಾನ್ಮಾರ್ ಪ್ರಶ್ನೆ 84 ಕೆಳಗಿನವುಗಳಲ್ಲಿ ಯಾವುದು ಸಮಭಾಜಕಕ್ಕೆ ಹತ್ತಿರದಲ್ಲಿದೆ ಎ ಶ್ರೀಲಂಕಾ ಬಿ ಮಾಲ್ಡೀವ್ಸ್ ಸಿ ಮಾರಿಷಿಯಸ್ ಡಿ ಮಡಗಾಸ್ಕರ್ ಸರಿಯಾದ ಉತ್ತರ ಬಿ ಮಾಲ್ಡೀವ್ಸ್ ಪ್ರಶ್ನೆ 85 ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ ಯಾವ ಗೋಳದಲ್ಲಿ ಪ್ರಯಾಣಿಸುತ್ತವೆ ಎ ಟ್ರೋಪೋಸ್ಪಿಯರ್ ಬಿ ಸ್ಟಾಟೋಸ್ಪಿಯರ್ ಸಿ ಮೆಸೋಸ್ಪಿಯರ್ ಡಿ ಅಯಾನುಗೋಳ ಸರಿಯಾದ ಉತ್ತರ ಬಿ ಸ್ಟಾಟೋಸ್ಪಿಯರ್ ಪ್ರಶ್ನೆ 86 ಸರೋವರವು ಭಾರತದ ಅತಿದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ ಎ ವೂಲಾ ಬಿ ವೆಂಬನಾಡ್ ಸಿ ಚಿಲಕ ಡಿ ನಾಗಾರ್ಜುನಸಾಗರ ಸರಿಯಾದ ಉತ್ತರ ಸಿ ಚಿಲಕ ಪ್ರಶ್ನೆ 87 ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಹೊಂದಿಲ್ಲ ಎ ಚನ್ನಪಟ್ಟಣ ಆಟಿಕೆ ಮತ್ತು ಬೊಂಬೆಗಳು ಬಿ ಮೊಳಕಾಲ್ಕೂರು ಸೀರೆಗಳು ಸಿ ಕರ್ನಾಟಕ ಕಂಚಿನ ಸಾಮಾನು ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಪ್ರಶ್ನೆ 88 ತಪ್ಪಾಗಿರುವುದನ್ನು ಆರಿಸಿ ಎ ಆರ್ ಪ್ರಜ್ಞಾನಂದ ಚದುರಂಗ ಬಿ ಸಾಕ್ಷಿ ಮಲ್ಲಿಕ್ ಫೆನ್ಸಿಂಗ್ ಸಿ ಮಾನಸ್ ದಾಮ್ನೆ ಟೆನ್ನಿಸ್ ಡಿ ಲಕ್ಷ್ಯ ಸೇನ್ ಬ್ಯಾಡ್ಮಿಂಟನ್ ಸರಿಯಾದ ಉತ್ತರ ಬಿ ಸಾಕ್ಷಿ ಮಲ್ಲಿಕ್ ಫೆನ್ಸಿಂಗ್
ಪ್ರಶ್ನೆ 89 ಸರಿಯಾದುದನ್ನು ಆರಿಸಿ. ಎ ಜನವರಿ 12 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ಬಿ ಜನವರಿ 15 ರಾಷ್ಟ್ರೀಯ ಯುವ ದಿನ, ಸಿ ಜನವರಿ 24 ಸೇನಾ ದಿನ, ಡಿ ಜನವರಿ 30 ಹುತಾತ್ಮರ ದಿನ. ಸರಿಯಾದ ಉತ್ತರ ಡಿ ಜನವರಿ 30 ಹುತಾತ್ಮರ ದಿನ. ಪ್ರಶ್ನೆ 90 ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಅಂಶವಲ್ಲ? ಎ ಸ್ವಸ್ಥ ಜೀವನ, ಬಿ ಜ್ಞಾನ, ಸಿ ಜೀವನಮಟ್ಟ, ಡಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ. ಸರಿಯಾದ ಉತ್ತರ ಡಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ. ಪ್ರಶ್ನೆ 91 ಸೌರವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ? ಎ ಶುಕ್ರ, ಬಿ ಶನಿ, ಸಿ ಯುರೇನಸ್, ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಿ ಯುರೇನಸ್. ಪ್ರಶ್ನೆ 92 ತಪ್ಪಾಗಿರುವುದನ್ನು ಆರಿಸಿ. ಎ ನ್ಡಲ ಪರೀಕ್ಷೆ, ರಕ್ಷಣಾ ಸೇವೆಗಳು, ಬಿ ಹ್ಯಾಟ್ ಪರೀಕ್ಷೆ, ಭಾರತೀಯ ತಂತ್ರಜ್ಞಾನ ಸೇವೆ ಐಐಟಿ, ಸಿ ಐ ಪರೀಕ್ಷೆ, ಚಾರ್ಟರ್ಡ್ ಅಕೌಂಟೆಂಟ್, ಡಿ ಕಲೋಲೆಟ್ ಕಾನೂನು. ಸರಿಯಾದ ಉತ್ತರ ಬಿ ಹ್ಯಾಟ್ ಪರೀಕ್ಷೆ, ಭಾರತೀಯ ತಂತ್ರಜ್ಞಾನ ಸೇವೆ ಐಐಟಿ. ಪ್ರಶ್ನೆ 93 ಸರಿಯಾದುದನ್ನು ಆರಿಸಿ. ಎ ತಾಳವಾದ್ಯಗಳು, ತಾಳಗಳು, ಬಿ ಗಾಳಿವಾದ್ಯಗಳು, ವೀಣೆ, ಸಿ ತಂತಿವಾದ್ಯಗಳು, ಕೊಳಲು, ಡಿ ಇವುಗಳಲ್ಲಿ ಎಲ್ಲವೂ. ಸರಿಯಾದ ಉತ್ತರ ಎ ತಾಳವಾದ್ಯಗಳು, ತಾಳಗಳು. ಪ್ರಶ್ನೆ 94 ದ್ರಾವಿಡ, ನಾಗರ ಮತ್ತು ವೇಸರ ಇವುಗಳು. ಎ ದೇವಾಲಯದ ವಾಸ್ತುಶಿಲ್ಪ ಶೈಲಿ, ಬಿ ಸಾಮಾಜಿಕ ಸಾಂಸ್ಕೃತಿಕ ಗುಂಪುಗಳು, ಸಿ ಭೌಗೋಳಿಕ ಪ್ರದೇಶಗಳು, ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ ದೇವಾಲಯದ ವಾಸ್ತುಶಿಲ್ಪ ಶೈಲಿ. ಪ್ರಶ್ನೆ 95 ಹಲ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಎ ರಕ್ಷಣಾ ಸಚಿವಾಲಯ, ಬಿ ಹಣಕಾಸು ಸಚಿವಾಲಯ, ಸಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಡಿ ಗೃಹ ಸಚಿವಾಲಯ. ಸರಿಯಾದ ಉತ್ತರ ಬಿ ಹಣಕಾಸು ಸಚಿವಾಲಯ. ಪ್ರಶ್ನೆ 96 ಸರಿಯಾದುದನ್ನು ಆರಿಸಿ. ಎ ಪಾಕ್ ಜಲಸಂಧಿ, ಭಾರತ ಮತ್ತು ಮಾಲ್ಡೀವ್ಸ್, ಬಿ ಮಲಕ್ಕಾ ಜಲಸಂಧಿ, ಮಲೇಷಿಯಾ ಮತ್ತು ಇಂಡೋನೇಷಿಯಾ, ಸಿ ಜಿಬ್ರಾಲ್ಟರ್ ಜಲಸಂಧಿ, ಸ್ಪೇನ್ ಮತ್ತು ಇಟಲಿ, ಡಿ ಹಾರ್ಮಜ್ ಜಲಸಂಧಿ, ಭಾರತ ಮತ್ತು ಮಾಲ್ಡೀವ್ಸ್. ಸರಿಯಾದ ಉತ್ತರ ಬಿ ಮಲಕ್ಕಾ ಜಲಸಂಧಿ, ಮಲೇಷಿಯಾ ಮತ್ತು ಇಂಡೋನೇಷಿಯಾ. ಪ್ರಶ್ನೆ 97 ನಮ್ಮ ರಾಷ್ಟ್ರ ಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರದ ಕೀಲುಗಳಿವೆ? ಎ 18, ಬಿ 24, ಸಿ 32, ಡಿ 64. ಸರಿಯಾದ ಉತ್ತರ ಬಿ 24. ಪ್ರಶ್ನೆ 98 ಹಿಪ್ಪೋಕ್ರಟಿಕ್ ಪ್ರಮಾಣ ಶಪಥವು ಯಾವ ವೃತ್ತಿಯವರಿಗೆ ಸಂಬಂಧಿಸಿದೆ? ಎ ಎಂಜಿನಿಯರುಗಳು, ಬಿ ಶಿಕ್ಷಕರು, ಸಿ ವೈದ್ಯರು, ಡಿ ಎಲ್ಲಾ ವೃತ್ತಿಪರ ಪದವಿಗಳು. ಸರಿಯಾದ ಉತ್ತರ ಸಿ ವೈದ್ಯರು. ಪ್ರಶ್ನೆ 99 ಕೆಳಗಿನವುಗಳಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು? ಎ ಆರ್ಥಿಕ, ಬಿ ಕಾನೂನು, ಸಿ ನೈತಿಕ, ಡಿ ಇವುಗಳಲ್ಲಿ ಎಲ್ಲವೂ. ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಎಲ್ಲವೂ. ಪ್ರಶ್ನೆ 100 ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಎ ಅರಾವಳಿ ಬೆಟ್ಟಗಳು, ಬಿ ಪಶ್ಚಿಮ ಘಟ್ಟಗಳು, ಸಿ ಹಿಮಾಲಯ ಪರ್ವತಗಳು, ಡಿ ಪೂರ್ವ ಘಟ್ಟಗಳು. ಸರಿಯಾದ ಉತ್ತರ ಎ ಅರಾವಳಿ ಬೆಟ್ಟಗಳು. ಧನ್ಯವಾದಗಳು.